ಛೇ, ನಾನು ಮರ್ತೇ ಬಿಟ್ಟಿರಬೇಕು. ಆಸ್ಪತ್ರೆಗೆ ಹೋದ ಮಾವ ಹೆರಿಗೆಯಾದ ನನ್ನ ಅಕ್ಕ ಮತ್ತು ಏನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬರುವುದು ತಡವಾಗಬಹುದೇ ಏನು? ನಾನೇ ಹೋಗಿ ಊಟ ಮಾಡಿದರಾಯ್ತು. ಬಾಬದ್ರ, ಮನೆಯಲ್ಲಿ ನಾನಿಲ್ವೇನು? ನಿನಗೆ ಹೊಟ್ಟೆ ತುಂಬ ಊಟನು ಬಡಿಸುತ್ತೇನೆ. ಜೊತೆಯಲ್ಲಿ ಬಿಸಿಲಿಗೆ ತಾಪದಿಂದ ಬಂದಿರುವ ಈ ನಿನ್ನ ಹೃದಯಕ್ಕೆ ಅಮೃತವನ್ನು ನೀಡುತ್ತೇನೆ ಬಾಬದ್ರ. ಅದು ಇರಲಿ ಅಮೃತ. ಅಕ್ಕ ಮತ್ತು ಮಗುವನ್ನು ಮಾಮ ಇನ್ನು ಕರೆದುಕೊಂಡು ಬರಲಿಲ್ಲವೇ? ಇದೇನು ಭದ್ರ, ಇಷ್ಟು ವಯಸ್ಸಾದ್ರೂ ಇನ್ನ ನಿಮಗೆ ಬುದ್ಧಿ ಬಂದಿಲ್ಲವೇನು? 24 ಗಂಟೆ ಅಕ್ಕ ಬಾವ ಅಂತ ಅವರ ಚಿಂತೆಯಲ್ಲಿ ಇದ್ರೆ ನಿಮಗೇನು ಆಸೆ ಅನ್ನದೇ ಇಲ್ವೇನು? ಅಮೃತ, ಏನಿದೆ ನೀನು ಆಡುತ್ತಿರುವ ಮಾತು? ನನಗೊಂದು ಅರ್ಥವಾಗುತ್ತಿಲ್ಲ. ನಾನು ಎಷ್ಟು ಎತ್ತರ ಬೆಳೆಯಲಿಕ್ಕೆ ಆ ನನ್ನ ಅಕ್ಕ ಅವರೇ ಕಾರಣ. ಅವರು ನನ್ನ ತಂದೆ ತಾಯಿಗಿಂತಲೂ ದೊಡ್ಡವರು. ನೋಡು ಭದ್ರ, ನಾವು ಕಾಲೇಜಿನಲ್ಲಿ ಜೊತೆಯಲ್ಲಿ ಆಡಿದವರು. ಈ ನಿಮ್ಮ ದುರಾದ ದೇಹವನ್ನು ನೋಡುತ್ತಿದ್ರೆ ನನ್ನ ಮನಸ್ಸಿನಲ್ಲಿ ನೂರಾರು ಆಸೆಗಳು ಬರುತ್ತಿದೆ. ದಯವಿಟ್ಟು ಈ ನನ್ನ ಆಸೆಯನ್ನು ಪೂರೈಸಿ ನನ್ನನ್ನು ತೃಪ್ತಿಗೊಳಿಸು ಬಾಬದ್ರ ಬಾ. ಅಮೃತ, ಎಲದಿಲ್ಲದ ನಾಲಿಗೆಯನ್ನು ಸಿಕ್ಕಂತೆ ಹೊರಡಿಸಿದರೆ ಕತ್ತರಿಸಿ ಕೈಯಲ್ಲಿ ಕೊಡಬೇಕಾಗುತ್ತದೆ. ಎತ್ತರ ಬರಲಿ. ಅಮೃತ, ದೇವರಂತ ಗಂಡ ಶಂಕರ ಮನೆಯಲ್ಲಿರುವಾಗ ನನ್ನ ಮೇಲೆ ಮನಸ್ಸು ಮಾಡಿ ಕಾಮಕ್ಕೆ ಬಾ ಎಂದು ನಾಯಿಯಂತೆ ಬರುತ್ತಿರುವೆಯಲ್ಲ. ಭದ್ರ, ಈ ನನ್ನ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊ. ಆ ನಿಮ್ಮ ತಮ್ಮ ಹೆಸರಿಗಷ್ಟೇ ನನಗೆ ಗಂಡ. ಈ ಮನೆಯಲ್ಲಿ ನಾನು ಬಂದಿರುವುದೇ ನಿಮಗಾಗಿ, ನಿಮ್ಮನ್ನು ಪಡೆಯೋಕ್ಕೋಸ್ಕರ ಬಾಬದ್ರ. ಹೆಣ್ಣೆ, ಮಾವನ ಮಡದಿಯಾಗಿ ಮನೆ ತುಂಬಿ ಅಣ್ಣ ತಮ್ಮನಂತರ ಈ ಸೋದತ್ತರದ ಮೇಲೆ ಕಣ್ಣು ಹಾಕಿದ ನೀನೇ ಹೆಣ್ಣು. ಅಮೃತ, ನಾನು ಯಾರೆಂದು ತಿಳಿದಿರುವೆನೇನು? ಕುಸ್ತಿಯ ಕಣದಲ್ಲಿ ಗಡಲು ಗಡಿಗಳನ್ನೇ ಮಣ್ಣು ಮುಕ್ಕಿಸಿದಂತೆ ಅಮೃತ, ಈ ನಿನ್ನ ಯೌವನದ ದೇಹವನ್ನು ಮಣ್ಣು ಮುಕ್ಕಿಸುವುದು ಪ್ರೇಸದ ಕೆಲಸವಲ್ಲ. ಹೆಣ್ಣು ಕುಲಕ್ಕೆ ಅವಮಾನ ನನಗೆ ಇಷ್ಟವಿಲ್ಲ. ನೋಡು ಭದ್ರ, ನೀನು ಎಷ್ಟು ಬೈದರೂ ನನಗೆ ಕೋಪನೆ ಬರುವುದಿಲ್ಲ. ಯಾಕೆ ಗೊತ್ತಾ? ಈ ನಿನ್ನ ಮೇಲೆ ಆಸೆ ನನಗೆ ಹೆಚ್ಚಾಗಿದೆ. ಆದ್ರೆ ನಿಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಈ ನನ್ನ ಮನಸ್ಸಲ್ಲಿ ಆಸೆ ಉಕ್ಕಿ ಹರಿತಿರುವಾಗ ಅದನ್ನು ತೃಪ್ತಿಪಡಿಸಿ ಹುಚ್ಚ ಹೆಂಗಸೆ, ಶ್ರೀಮಂತಿಕೆಯ ಸಭೆಗಳಲ್ಲಿ ಸುಂದರವಾಗಿ ಅರಳಿದ ಹೂವೊಂದು ನೂರಾರು ಕಾಮಕರಿಗೆ ತನ್ನ ಪರಿಮಳ ಬೀರಬಹುದೆಂದು ನಾನು ಅವತ್ತೇ ಕಲ್ಪಿಸಿಕೊಂಡಿದ್ದೆ. ಹುಚ್ಚ ನಮ್ಮ ಶಂಕರ ನಿನ್ನಂತ ದಯಾಳ ಜೊತೆಯ ಕೈ ಹಿಡಿದು ಶ್ರೀರಾಮಚಂದ್ರನ ಹೆಸರಿನಲ್ಲೇ ಬೆಳಗಬೇಕಿದ್ದ ಈ ನನ್ನ ಮನೆಯನ್ನು ರಾಜ್ಯವನ್ನಾಗಿ ಮಾಡಿಸಿಬಿಟ್ಟೆ. ನೋಡು ಅಮೃತ, ಒಳ್ಳೆ ಮಾತಿನಿಂದಲೇ ಹೇಳುತ್ತಿದ್ದೇನೆ. ನೀನು ಹಿಡಿದಿದ್ದೆ ಹಠವೆಂದು ಸಾಧಿಸಿದರೆ ನಿನ್ನನ್ನು ಕಥಕಥನೆ ಕಳೆದು ನನ್ನ ನಾಯಿಗಳಿಗೆ ಹಾಕಿ ಬಿಡುವೆ. ಎಚ್ಚರ ಬರಲಿ. ನೋಡು ಭದ್ರ, ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನನ್ನ ನಾಳೆ ಆಗಿದೆ. ಹೆಣ್ಣು ಓಲಿದರೆ ನಾರಿ, ಮುನಿದರೆ ಮಹಾಮಾರಿ ಅಂತ ಹೇಳ್ತಾರೆ. ಅದರಂತೆ ನನ್ನ ಗಂಡ ಬರುವ ಸಮಯವಾಯಿತು. ಆದಷ್ಟು ಬೇಗ ಈ ನನ್ನ ಆಸೆಯನ್ನು ಪೂರೈಸುಪ್ಪ. ಏನಿದೆಲ್ಲ ನಿನ್ನ ಕ್ರೂರತನ?
ಅಭಿಮಾನದಿಂದ ಯಾವ ದುರಾಲೋಚನೆ ಇಲ್ಲದೆ ನನ್ನ ದಾರಿನ ಹಿಡಿದರೆ ಅರಿವಿಲ್ಲದ ನಾಯಿಯಂತೆ ನನ್ನ ಹೆಂಡತಿಯನ್ನು ನಿನ್ನ ಕಾಮದಾಟಕ್ಕೆ ಎಳೆದಾಡಿದೆಯಾ ನೀತ? ಏನೋ ಅನಾಥನೆಂದು ಮನೆಯಲ್ಲಿ ಇಟ್ಟುಕೊಂಡರೆ ಇಂತಹ ಹೇಸಿ ಕೆಲಸಕ್ಕೆ ಕೈ ಹಾಕಿರುವೆಯಾ? ಚಪ್ಪಲಿಯನ್ನು ಯಾವ ಜಾಗದಲ್ಲಿಯೇ ಬಿಡಬೇಕು ಅಲ್ಲೇ ಬಿಟ್ಟರೆ ಚಂದ. ಅದನ್ನು ತಲೆ ಮೇಲೆ ಇಟ್ಟುಕೊಂಡು ತಿರುಗಾಡಿದರೆ ಹೀಗೆ ಆಗುವುದು. ತಮ್ಮ ಶಂಕರ, ಯಾರಪ್ಪ ಬಿಕಾರಿ? ಏನೋ ಚಪ್ಪಲಿ ಅಂತ ಏನೇನು ಮಾತನಾಡ್ತಿರಲ್ಲ, ಯಾರಿಗಪ್ಪ? ಮಾವ, ನಿಮ್ಮ ತಮ್ಮನಿಗೆ ಕೇಳಿದ್ರೆ ಏನು ಹೇಳ್ತಾರೆ? ಈ ನಿಮ್ಮ ಮುತ್ತಿನ ಅಳಿಯ ಇಲ್ಲೇ ನಿಂತಿದ್ದಾನಲ್ಲ, ಅವರನ್ನು ಕೇಳಿ. ಇವರು ಬರುವುದು ಸ್ವಲ್ಪ ಸಮಯ ಆದರೂ ಈ ನನ್ನ ಮಾನ ಪ್ರಾಣ ಹೇಳಲು ನನಗೆ ಅಸಹ್ಯವಾಗುತ್ತದೆ. ಹೌದು ಅಣ್ಣ, ನಾನು ಬರುವಷ್ಟರಲ್ಲಿ ಈ ಬಿಕಾರಿ ನೋಡಿದ್ದನ್ನು ನೆನೆಸಿಕೊಂಡರೆ ಈ ದಿಕ್ಕೆಲ್ಲದ ಬಿಕಾರಿಯನ್ನು ಕೊಚ್ಚಿ ಹಾಕಬೇಕೆನಿಸುತ್ತದೆ ಅಣ್ಣ, ಕೊಚ್ಚಿ ಹಾಕಬೇಕೆನಿಸುತ್ತದೆ. ಏ ಶಂಕರ, ಮಾತಿಗೂ ಬಿಕಾರಿ ಎಂದು ನುಡಿಯಬೇಡ. ಅವನನ್ನು ನಾನು ವಿಚಾರಿಸುತ್ತೇನೆ. ಭದ್ರ, ಏನಿದು? ಮಾಮ, ಈ ಕಾಮ ಪಿಶಾಚಿ ಹೆಣ್ಣು ಸಮಯಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಿಸುವ ಊಸರಳ್ಳಿ ಇವಳು. ಪಾಪಿ, ಇಂಥ ನೀಚ ಕೆಲಸವನ್ನ ಮಾಡಿದ್ಯಲ್ಲ. ಏ ದ್ರೋಹಿ, ಉಂಡ ಮನೆಗೆ ಎರಡು ಬಗೆಯುವ ಕೆಲಸವನ್ನ ಮಾಡಿದ್ಯಲ್ಲ. ಸ್ವಲ್ಪನಾದ್ರೂ ನಿನಗೆ ನಾಚಿಕೆ ಅನ್ನೋದೇ ಇಲ್ಲವೇನೋ? ನಿನ್ನ ನನ್ನ ತಮ್ಮ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಅಸಹ್ಯವಾಗ್ತಾ ಇದೆ ಕಣೋ. ಹೊಡೆ ಅಕ್ಕ, ಹೊಡೆ ಅಕ್ಕ. ಚಿಕ್ಕಂದಿನಿಂದ ನಿನ್ನ ಕೈಯಾರ ತುತ್ತನ್ನು ತಿನಿಸಿ ಬೆಳೆಸಿದ್ದೀಯ ಅಕ್ಕ. ನಿನ್ನ ತಮ್ಮ ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕಬಹುದೆಂದು ನಿನ್ನ ಆತ್ಮ ಒಪ್ಪಬಹುದೇ? ಸುಳ್ಳು ನುಡಿಯುತ್ತಿರುವ ಇವಳ ಮಾತು ಕೇಳಿ ಮನಸ್ಸಿಗೆ ವಿಷ ಬೆರೆಸಿಕೊಳ್ಳಬೇಡಕ್ಕ. ಮಾಮ, ನಿಮ್ಮ ಆತ್ಮ ಸತ್ಯವಾಗಿ ಇವನೊಬ್ಬ ದುಷ್ಟ ನೀಚ ಕಡಕ ಅನಿಸಿದರೆ ಈಗಲೇ ನಿಮ್ಮ ಕೈಯಾರ ನನ್ನ ಕತ್ತನ್ನು ಕತ್ತರಿಸಿಕೊಂಡು ಆಹಾಹಾ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ತರ ಧರ್ಮವಂತರ ತನ ಮಾತನಾಡ್ತಿದೇನು? ಈ ನಿನ್ನ ಮುಖ ನೋಡಲು ನನಗೆ ಅಸಹ್ಯವಾಗ್ತಿದೆ. ನೋಡ್ರಿ, ಬನ್ನಿ, ಈ ಮನೆಯಲ್ಲಿ ನಾನಿರಬೇಕೊಂದು, ಇಲ್ಲ ಈ ಹಳೆ ಇರಬೇಕೊಂದು. ಹೇಳಿ ಮಾವ, ಇಲ್ಲವಂದ್ರೆ ನಾನು ಈಗಲೇ ಕೆರೆನ ಬಾವಿನ ಹೋಗಿ ಬಿದ್ದು ಸಾಯ್ತೇನೆ. ಅಮೃತ, ಅಮೃತ, ನಾನು ನಮ್ಮ ಮಾವನ ಎರಡು ಕಣ್ಣುಗಳಿಂದಿರುವ ಶಂಕರ ಮತ್ತು ನನ್ನನ್ನು ಬೇರ್ಪಡಿಸಬೇಡಮ್ಮ, ಬೇರ್ಪಡಿಸಬೇಡ. ಈ ತುಂಬಿದ ಸಂಸಾರದ ನೆಮ್ಮದಿಯನ್ನು ಕೂಡ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡ. ಅಮೃತ, ನನ್ನ ಮೇಲೆ ಕೆಟ್ಟ ಅಪರಾಧವನ್ನು ಹೊರಿಸಬೇಡಮ್ಮ, ಹೊರಿಸಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ. ನೀವಾದ್ರೆ ಹೇಳಿ ಮಾಮ, ಬಾಯಿ ಮುಚ್ಚು ಮಗನು. ನನ್ನ ಒಡ ಹುಟ್ಟಿದವನಂತೆ ನೋಡಿಕೊಂಡಿದ್ದೆ, ಆದ್ರೆ ನೀನು ನಿನ್ನ ಹೊಲಸ ಬುದ್ಧಿಯನ್ನು ತೋರಿಸೇ ಬಿಟ್ಟಿ. ಹೋಗು, ಇನ್ನು ಮುಂದೆ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ.
ಅನಾಥರಾಗಿರುವ ನಮ್ಮನ್ನ ಅದೆಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿದ್ರು. ಅಂಥದ್ರಲ್ಲಿ ಇಂಥ ದೇವತಾ ಮೂರ್ತಿಗೆ ಮೋಸ ಮಾಡುವುದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ನೋಡಿ, ನನ್ನ ತಮ್ಮ ಏನು ಅರಿಯದ ಕಂದ ಬರೀ ಅವನಿನ್ನೂ ಚಿಕ್ಕವನಿದ್ದಾನೆ. ಯಾವುದೇ ಕಾರಣಕ್ಕೂ ನನ್ನ ತಮ್ಮ ತಪ್ಪು ಮಾಡಿರಲು ಸಾಧ್ಯವಿಲ್ಲ ರೀ. ದಯವಿಟ್ಟು ಇವನನ್ನ ಮನೆಯಿಂದ ಹೊರ ಹಾಕಬೇಡಿ. ಸೇವತಿ, ಹೀಗೆ ಮುಂದೆ ಮಾತನಾಡಿದರೆ ಇವನಿಗೆ ಬಂದ ಪರಿಸ್ಥಿತಿ ನಿನಗೆ ಬರುತ್ತದೆ. ಎಚ್ಚರ. ಮಾವ, ಏನು ಉಪದೇಶವನ್ನು ಕೇಳುತ್ತಾ ನಿಂತ್ಕೊಂಡಿದ್ದೀರಲ್ಲ? ಮೊದಲು ಕುತ್ತಿಗೆ ಕೈ ಹಾಕಿ ಹೊರತಪ್ಪಿ ಈ ಪರದೇಶಿಯನ್ನು. ಮತ್ತೆ ಯಾರ ಮನಸ್ಸನ್ನು ಮುರಿಯಲಿಕ್ಕೆ ಬಂದಿರುವೆಯೋ? ನೀನು ಇಲ್ಲಿಂದ ಸುಮ್ಮನೆ ಹೊರ ಹೋದರೆ ಸರಿ, ಇಲ್ಲ ಹೋದರೆ ನಾನು ನಿನ್ನನ್ನು ಒದ್ದು ಹೊರ ಹಾಕಬೇಕಾಗುತ್ತದೆ. ಬೇಡ ಶಂಕರ, ಬೇಡ. ಆಯ್ತು ಶಂಕರ, ನಿನ್ನ ಹೆಂಡತಿಯ ಮಾತಿಗೆ ಮೋಸ ಹೋಗುತ್ತಿದ್ದೀಯ. ಅಮೃತ, ಇನ್ನು ಕೆಲವೇ ದಿನದಲ್ಲಿ ಈ ನಿನ್ನ ಹಾದರದ ಕಾಲವನ್ನು ಹೊರಗಾಕುತ್ತೇನೆ. ಮಾಮ ಬರುತ್ತೇನೆ. ಬನ್ರಿ, ಪಾಪ ತುಂಬಾ ಹಸುವಾಗಿದೆ ಅಂತ ಕಾಣುತ್ತದೆ. ಉಪವಾಸದಲ್ಲಿ ಬಂದಿದ್ದೀರಾ? ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಬೆಳೆಸುತ್ತೇನೆ, ಊಟ ಮಾಡಿ ಬನ್ನಿ, ಹೋಗೋಣ. ನೋಡಿ, ನನ್ನ ತಮ್ಮ ಇನ್ನೂ ಚಿಕ್ಕವನಿದ್ದಾನೆ. ಅವನು ಅಂತ ಕೆಲಸವನ್ನ ಮಾಡಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದೇ ಕೈಯಿಂದ ನನ್ನ ತಮ್ಮನಿಗೆ ತುತ್ತು ಮಾಡಿ ಬೆಳೆಸಿದೆ. ಅಂಥದ್ರಲ್ಲಿ ನನ್ನ ತಮ್ಮ ಮನೆ ಬಿಟ್ಟು ಹೊರಗಡೆ ಹೋಗಿ ಎಲ್ಲಿರ್ತಾನೋ, ಹೇಗಿರ್ತಾನೋ ಒಂದು ತಿಳಿಯದಂತಾಗಿದೆ. ಅಪ್ಪ, ತಂದೆ ಮಾರುತೇಶ, ಯಾಕಪ್ಪ ನಮ್ಮ ಮೇಲೆ ಇಷ್ಟೊಂದು ಕ್ರೂರ ದೃಷ್ಟಿಯನ್ನ ಬೀಳ್ತಾ ಇದ್ಯಾ? ನಮಗೆ ಯಾಕಪ್ಪ ಇಷ್ಟೊಂದು ಸಂಕಷ್ಟವನ್ನ ಕೊಡ್ತಾ ಇದ್ಯಾ? ಹೌದು ಸೇವತಿ, ಹೌದು. ನನ್ನ ಅಳಿಯ ಇಂಥ ಹೀನ ಕಾರ್ಯ ಮಾಡಲು ಸಾಧ್ಯವಿಲ್ಲ. ಎಷ್ಟೇ ಆದರೂ ಅವನು ನನ್ನ ಆಶ್ರಯದಲ್ಲಿ ಬೆಳೆದವನು. ಅವನು ಇಂಥ ಹೀನ ಕಾರ್ಯ ಮಾಡಲು ಸಾಧ್ಯವಿಲ್ಲ ಎಂಬುದು ಗೊತ್ತಿದ್ದರೂ ನನ್ನ ತಮ್ಮ ಮತ್ತು ಮನೆಯನ್ನು ಭಾಗವಾಗಬಾರದೆಂದು ನನ್ನ ಅಳಿಯನನ್ನು ಹೊರಹೋಗುವಂತೆ ಶಿಕ್ಷಿಸಲಾಯಿತು. ನನಗ್ಯಾಕೋ ಈ ಅಮೃತಾಳನ್ನ ನೋಡ್ತಾ ಇದ್ರೆ ತುಂಬಾ ಭಯವಾಗ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನನ್ನ ತಮ್ಮ ಇಂಥ ಎಡವಟ್ಟನ್ನ ಮಾಡುವವನಲ್ಲ ರೀ. ಯಾಕ್ರಿ ಆ ಭಗವಂತ ಮೇಲಿಂದ ಮೇಲೆ ನಮ್ಮಂಥವರಿಗೆ ಇಂಥ ಕಷ್ಟವನ್ನ ಯಾಕೆ ಕೊಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ ರೀ, ಗೊತ್ತಾಗ್ತಾ ಇಲ್ಲ. ಸೇವಂತಿ, ಈ ನಮ್ಮೂರ ತಂದೆ ಮಾರುತೇಶ್ವರ ನಂಬಿದವರನ್ನು ಎಂದೂ ಕೈ ಬಿಡುವುದಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಒಬ್ಬನು ಕೊಲ್ಲುವನಿದ್ದರೆ ಒಬ್ಬನು ಕಾಯುವನು ಇದ್ದೇ ಇರುತ್ತಾನೆ. ಎಲ್ಲರೂ ಈ ಕಾಲಚಕ್ರಕ್ಕೆ ಸಿಲುಕಿ ಅದರಂತೆ ಸಾಗಲೇಬೇಕು. ಎಲ್ಲ ವಿಧಿಯ ಬರ. ಮಗು ಒತ್ತಂತೆ ಕೇಳಿಸುತ್ತದೆ. ಎತ್ತಿಕೊಂಡು ಒಳಗೆ ನಡೆಸಿ ಅವತ್ತಿ ನಾನು ಹೊರಗಡೆ ಹೋಗಿ ಬರುತ್ತೇನೆ. ತಂದೆ, ನಾವು ಏನು ಅಪರಾಧ ಮಾಡಿದ್ದೀವಿ ಅಂತ
ನಮ್ಮ ಜೀವನದಲ್ಲಿ ನಮಗೆ ಇಷ್ಟೊಂದು ಕಷ್ಟವನ್ನ ಕೊಟ್ಟು ಈ ರೀತಿ ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗೆ ಮಾಡ್ತಾ ಇದ್ಯಾ? ನನ್ನ ತಂದೆ ಸತ್ತಾಗ ನಾವಿನ್ನೂ ಚಿಕ್ಕವರು. ನನ್ನ ತಮ್ಮನನ್ನ ನನ್ನ ಹೆತ್ತ ಮಗುವಿಗಿಂತ ಜೋಪಾನವಾಗಿ ಬೆಳೆಸಿ ಕೈ ತುತ್ತನ್ನ ತಿನ್ನಿಸಿ ದೊಡ್ಡವನನ್ನಾಗಿ ಮಾಡಿದೆ. ಆದ್ರೆ ನನ್ನ ಬೆನ್ನಿಗೆ ಬಿದ್ದಿರುವ ತಮ್ಮ ಇಂದು ನನ್ನ ಕಣ್ಣ ಮುಂದೆಯೇ ಮನೆ ಬಿಟ್ಟು ಹೊರಟು ಹೋಗ್ಬಿಟ್ಟ. ಅಂದಾಗ ಅವನು ಎಲ್ಲಿ ಹೋಗ್ತಾನೆ? ಯಾವ ರೀತಿ ಜೀವನ ಮಾಡ್ತಾನೆ? ತಮ್ಮ, ಈ ಧರ್ಮವಂತರ ಮನೆತನಕ್ಕೆ ನೀನು ಭದ್ರ ಕೋಟೆಯಾಗಿದ್ದೆ. ಆದ್ರೆ ಇಂದು ನೀನು ಬಿಟ್ಟು ಹೋದ ಮೇಲೆ ನಮ್ಮನ್ನ ರಕ್ಷಿಸಲು ಆ ಭಗವಂತನೇ ಬರಬೇಕು. ಆ ಭಗವಂತನೇ ಬರಬೇಕು. ಹೀಗಾಗಿ ಬಾಳಲಿ ಏಕವಾಗಿ ಬದುಕಲಿ, ಹೀಗಾಗಿ ಬಾಳಲಿ ಏಕವಾಗಿ ಬದುಕಲಿ. ನ್ಯಾಯ, ನೀತಿ, ಧರ್ಮ ಎಲ್ಲಿದೆ ಈ ಕಲಿಯುಗದಲ್ಲಿ? ಶ್ರೀಮಂತರ ದುರಂಕರದ ದಬ್ಬಳಿಕೆ ಮೆಟ್ಟುಗಳವಾಗಿದೆ. ಎಲ್ಲ ವಿಚಿತ್ರವಾಗಿದೆ. ಎಲ್ಲ ವಿಚಿತ್ರವಾಗಿದೆ. ಹೊಳೆ ದಾಟಿದ ಮೇಲೆ ಅಂದಿನ ಅವಶ್ಯಕತೆಯೂ ಇರುವುದಿಲ್ಲ. ನೆಮ್ಮದಿಯಿಂದಿದ್ದಾಗ ನೋವಿನಲ್ಲಿ ಜೊತೆಯಾದವರ ನೆನಪೂ ಇರುವುದಿಲ್ಲ. ಎಲ್ಲವೂ ವಿಚಿತ್ರವಾಗಿದೆ. ದೇವರೇ, ಈ ನಿನ್ನ ಕಿಲಾಡಿತನ ಮೆಚ್ಚಲೇಬೇಕು. ಭಟ್ಟಿ ಕಟ್ಟಿ ಬದುಕು ಒಂದು ಆಟ ಆಡಲು ಬಯಲಿಗೆ ಬಿಟ್ಟಿದ್ದೀಯ. ಆಡುವನು ನೀನು, ಆಡುವರು ನಾವು. ಕಂಠ, ಈ ಹಿಂದೆ ನಮ್ಮ ಅವಳವರ ಆಸ್ತಿಯನ್ನು ಕೊಯ್ಯ ಹೊಡೆದದ್ದು ಅಷ್ಟೇ ಅಲ್ಲದೆ ಇಂದು ನಿನ್ನ ಅಮೃತದಿಂದ ನಮ್ಮ ಮನೆಯ ನೆಮ್ಮದಿ ಕೂಡ ಹಾಳು ಮಾಡಲು ಹೊಂಟಿದ್ದೀಯ ಮಗನೇ. ಇನ್ನು ಮುಂದೆ ನೋಡ್ತಾರೋ ಪಾತ್ರನ ರುದ್ರ ಅವತಾರವನ್ನು. ಹುಲಿ ತನ್ನ ಹಸಿವಿಗಾಗಿ ಮಾತ್ರ ಬೇಟೆಯಾಡುವುದು ಹೊರತು ಶಕ್ತಿ ಅಂತ ತೋರಿಸುವುದಕ್ಕೆ ಅಲ್ಲ. ಯಾವ ಕುಸ್ತಿಯ ಕಣಕ್ಕೆ ನಿನ್ನ ಸವಾರಿ? ಬನ್ನಿ ಮಾಮ, ಈ ಜೀವನವೇ ಒಂದು ಕುಸ್ತಿ ಕಣವಾಗಿರುವಾಗ ಬೇರೆ ಯಾವ ಕುಸ್ತಿ ಕಣಕ್ಕೆ ಹೋಗುವುದು?
ಒಬ್ಬರು ಮತ್ತೊಬ್ಬರನ್ನು ತುಳಿದು ಬದುಕುವ ಈ ಕಾಲದಲ್ಲಿ ತಿಳಿದು ಬದುಕುವವರಿಗೆ ಸ್ಥಾನಮಾನ ಭದ್ರ, ಯಾಕಪ್ಪ ಯಾಕಪ್ಪ ಇಂಥ ಮಾತು ನಿನ್ನ ಬಾಯಿಂದ? ಯಾಕೆ, ಏನಾಯಿತು? ಆ ದುಷ್ಟ ದಶಕಂಠ ನಿನ್ನ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಿದನೆ? ಇಂತಹ ದಶಕಂಠ ವಿಷಕಂಠರನ್ನು ಸಂಹಾರ ಮಾಡಲು ಆ ನನ್ನ ತಂದೆ ಮಾರುತೇಶ್ವರ ನಿನ್ನಂತವರ ರೂಪದಲ್ಲಿ ಅವತರಿಸಿ ಬಂದೇ ಬರುತ್ತಾನೆ. ಭದ್ರ, ಅವತರಿಸಿ ಬಂದೇ ಬರುತ್ತಾನೆ. ಹಾಗೇನಿಲ್ಲ ಮಾಮ, ಸ್ವಲ್ಪ ತಲೆ ನೋವಾಗುತ್ತಿತ್ತು, ಅದಕ್ಕೆ ಮನಸ್ಸು. ಇಲ್ಲ ಭದ್ರ, ಇಂತಹ ತಲೆನೋವಿಗೆ ಬಾಗದು ನಿನ್ನ ದೇಹ ಮನಗಳು. ಅದೇನಾಯ್ತೆಂದು ಹೇಳು ಭದ್ರ. ಮಾಮ, ಜೇಬು ತುಂಬಿದವರು ಶ್ರೀಮಂತರಲ್ಲ ಮಾಮ, ಹೃದಯ ತುಂಬಿದ ನಿಮ್ಮಂತವರು ನಿಜವಾದ ಶ್ರೀಮಂತರು ಮಾಮ. ಈ 20 ವರ್ಷಗಳ ಹಿಂದೆ ಅನಾಥರಾದ ಅಕ್ಕ ತಮ್ಮರನ್ನು ಅಷ್ಟೇ ಅಲ್ಲದೆ ನಮ್ಮ ಮಾವರನ್ನು ತಮ್ಮ ಮಕ್ಕಳಂತೆ ಜೋಪಾನ ಮಾಡಿ ಸುಂದರವಾದ ಗೂಡನ್ನು ಕಟ್ಟಿ ಆ ಗೂಡಿನಲ್ಲಿ ನಮಗೂ ಒಂದು ಜಾಗವನ್ನು ಕಲ್ಪಿಸಿಕೊಟ್ಟಿದ್ದರು. ಆದರೆ ಇಂದು ಆ ಸುಂದರವಾದ ಗೂಡಿಗೆ ಶ್ರೀಮಂತಿಕೆಯ ರಣ ಹದ್ದು ಬಂದು ಸೇರಿ ಆ ಜೀವನದಲ್ಲಿ ನೆಮ್ಮದಿಯಿಂದ ಜೀವಿಗಳಿಗೆ ನೋವನ್ನುಂಟು ಮಾಡಿದ್ದಾರೆ. ಒಂದೊಂದು ಜೀವವನ್ನು ತನ್ನ ಅಹಂಕಾರದ ಕೊಕ್ಕಿಲಿಂದ ಕೊಕ್ಕಿ ಕೊಕ್ಕಿ ಹೊರಗಾಕುತ್ತದೆ ಮಾಮ, ಹೊರಗಾಕುತ್ತದೆ. ಭದ್ರ, ನನಗೆ ಆ ಸೊಕ್ಕಿನ ಹೆಣ್ಣು ನಿಮ್ಮ ಮನೆಯನ್ನು ಸೇರಿದ ವಿಷಯ ತಿಳಿದಾಗಲೇ ಅನುಮಾನ ಬಂದಿತ್ತು. ಮಗ ಭದ್ರ, ಈ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಹೋರಾಟವೇ. ನೀನು ಯಾವುದರ ವಿಷಯದಲ್ಲಿ ಬಂದಿಯಾಗದಿರು ಮಗ. ಅಲ್ಲ ಮಾಮ, ನನ್ನ ಮಾವ ನನ್ನ ಮೇಲೆ ಅಪಾರ ನಂಬಿಕೆ ಇದ್ದರು ನನ್ನನ್ನು ಮನೆಯಿಂದ ಹೊರ ಹೋಗೆಂದು ಹೇಳಿದರು. ಆದರೂ ನನಗೆ ಚಿಂತೆ ಇಲ್ಲ. ಮುಕ್ಕೋಟಿ ದೇವರಿಗಿಂತ ಮುಷ್ಟಿ ಸರಿಸಿ ಮೇಲೆತ್ತಿ ಬೆಳೆಸಿದ ಆ ನನ್ನ ಅಕ್ಕ ಮಾವರೇ ಮೇಲು. ಸಂಬಂಧಿಕರ ಇಲ್ಲದಿದ್ದವರಿಗಿಂತ ಒಂಟಿತನ ಜೊತೆ ಕಾಡುವುದು ಅಲ್ಲವೇ ಮಾಮ? ಭದ್ರ, ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡ್ತಿದ್ದೀಯಪ್ಪ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರುವ ದುಃಖ ನಾಳೆ ಇರುತ್ತಾ? ಭದ್ರ, ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಶಾಶ್ವತವಲ್ಲ. ಭದ್ರ, ನಿನ್ನ ದುಃಖಕ್ಕೆ ಕಾರಣ ಏನೇ ಆಗಿರಲಿ ಇತರರನ್ನು ಮಾತ್ರ ದ್ವೇಷಿಸಬೇಡ. ನಿನ್ನ ಮಾವ ಗುಣದಲ್ಲಿ ಶ್ರೀರಾಮಚಂದ್ರ, ನಿನ್ನ ಅಕ್ಕ ಸೀತಾಮಾತೆಯಂತಹ ಗುಣದವಳು. ಏಕೆಂದರೆ ಅವರು ನನ್ನ ಆಶ್ರಯದಲ್ಲಿ ಬೆಳೆದವರು. ಭದ್ರ, ಭದ್ರ, ನಿನ್ನ ಮಾವನಿಗೆ ನಿನ್ನ ಮೇಲೆ ಎಷ್ಟೇ ಅಪಾರವಾದ ನಂಬಿಕೆ ಇದ್ದರೂ ಕೂಡ ಎಲ್ಲಿ ನಿನ್ನನ್ನು ಮೇಲಕ್ಕೆ ಎತ್ತಿ ಮಾತನಾಡಿದರೆ, ಎಲ್ಲಿ ತಮ್ಮ ಮನೆ ಇಬ್ಬಾಗವಾಗುವುದೆಂದು ನಿನ್ನನ್ನು ಮನೆಯಿಂದ ಅನಿವಾರ್ಯವಾಗಿ ಹೊರ ಹಾಕಿರಬಹುದಷ್ಟೇ. ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಚಿಂತೆ ಇಲ್ಲ ಮಾಮ. ಅವರಾರು ಸಂತೋಷದಿಂದ ನಗುತ್ತಾ ಇದ್ದರೆ ಸಾಕು. ಒಬ್ಬರು ಮತ್ತೊಬ್ಬರನ್ನು ತೋರುವ ಬದುಕುವ ಈ ಇಂದಿನ ಈ ಕಲಿಯುಗದಲ್ಲಿ ತಿಳಿದು ಬದುಕುವವರಿಗೆ ಸ್ಥಾನಮಾನ ಎಲ್ಲಿದೆ ಮಾಮ? ಆ ಕೆಟ್ಟ ಕಾಮುಕ ಹೆಣ್ಣಿನಿಂದ ಇನ್ನು ಏನೇನೋ ಕಾದಿದೆಯೋ ಈ ಮನೆತನಕ್ಕೆ. ಭದ್ರ, ನೀನು ತಪ್ಪು ತಿಳಿದಿರುವೆಯಪ್ಪ. ಮಗ ಭದ್ರ, ನೀನು ತಪ್ಪು ತಿಳಿದಿರುವೆ. ನಿನ್ನನ್ನು ಮನೆಯಿಂದ ಹೊರ ಹಾಕಿದ ನಿನ್ನ ಮಾವ ಶಿವಣ್ಣ ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಅದೆಷ್ಟು ಅವನ ಮನ ನೊಂದಿರುತ್ತದೆಯೋ ಏನು. ಭದ್ರ, ಯಾವ ತಪ್ಪಿನಿಂದ ನಾವು ಏನನ್ನು ಕಲಿಯುವುದಿಲ್ಲವೋ ಅದೇ ನಾವು ಜೀವನದಲ್ಲಿ ಮಾಡುವ ಅತಿ ದೊಡ್ಡ ತಪ್ಪು ಕಣಪ್ಪ, ಅತಿ ದೊಡ್ಡ ತಪ್ಪು. ಮಾಮ, ಅದು ನನ್ನ ಅದೃಷ್ಟ. ಏನು ಮಾಡಲು ಸಾಧ್ಯ? ಕಾಲ ಚಕ್ರದಂತೆ ಈ ಜೀವನ ಸಾಗುವುದು ಮಾಮ. ಮಾಮ, ಹಣ ಇದ್ದರೆ ಮರ್ಯಾದೆ, ಆದರೆ ನಿಮ್ಮಂತ ಗುಣ ಇದ್ದರೆ ರಾಜ ಮರ್ಯಾದೆ. ನೀವು ಹೆಸರಿನಲ್ಲಿ ಮಾತ್ರ ಗುಣವಂತವರಲ್ಲ, ಎಲ್ಲರ ಮನಸ್ಸಿನಲ್ಲಿ ಮೂಡಿರುವ ವಜ್ರದಂತ ಗುಣವುಳ್ಳವರು ಮಾಮ.
ಅಪಾರವಾದ ನಂಬಿಕೆ ಬೇಡ. ಆದರೆ ನೀನು ಪ್ರಯತ್ನ ಮಾಡುವುದನ್ನು ಮಾತ್ರ ಬಿಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಭದ್ರ, ಹೋದ ಐಶ್ವರ್ಯ ಮರಳಿ ಸಿಗಬಹುದು, ಆದರೆ ಕಳೆದ ಸಮಯ ಎಂದಿಗೂ ಮರಳಿಬಾರದು. ಭದ್ರ, ಅಳುತ್ತ ಜಗಕ್ಕೆ ಕಾಲಿಟ್ಟ ನೀನು ಈ ನಿನ್ನ ಸಾವಿಗೆ ಇಡೀ ಜಗತ್ತೇ ಹೇಳುವಂತೆ ಮಾಡು. ಆಗ ನಿನ್ನ ಜೀವನ ಸಾರ್ಥಕವಾಗುತ್ತದೆ. ಭದ್ರ, ಜೀವನ ಸಾರ್ಥಕವಾಗುತ್ತದೆ. ಸಾರ್ಥಕ ಈ ಸಮಾಜದಲ್ಲಿರುವ ನಂಬಿಕೆಗೆ ದ್ರೋಹ ಬಗೆಯುವ ಕೆಟ್ಟ ಹುಳುಗಳನ್ನು ಕೊಂದವರೇ ಈ ಜನ್ಮ ಸಾರ್ಥಕವಾಗುವುದು. ಮಾಮ ನಮ್ಮ ಮಾವನವರ ಆಸ್ತಿಯನ್ನು ಕಬಳಿಸಿ ಮದವೇರಿದ ಮದ್ದವನಿಯಂತೆ ರಕ್ತ ಸಿಂಹಾಸದ ಮೇಲೆ ಕುಳಿತು ಕೊಲೆ ಸುಲಿಗೆಗೆ ಅಧಿಪತಿಯಾಗಿ ಕರ್ಮದ ಅಧಿಕಾರವನ್ನು ನಡೆಸುವ ಆ ದಶಕಂಠ ವಿಷಕಂಠರ ರುಂಡವನ್ನು ಈ ನನ್ನ ಹರಿತವಾದ ಕೊಡಲಿನಿಂದ ಅವ್ರ ರುಂಡವನ್ನು ಚೆಂಡಾಡುವರೆಗೂ ಈ ನನ್ನ ಕಣ್ಣಿಗೆ ನಿದ್ರೆನೇ ಇಲ್ಲ. ಎಲ್ಲಿ ನಿಂತರು ಕುಂತರು ಮಲಗಿಕೊಂಡರುದು ಅವರದೇ ಚಿಂತೆ. ಆ ಚಿಂತೆ ಮಾಯವಾಗಬೇಕಾದರೆ ಆ ದಶಕಂಠ ವಿಷಕಂಠರಿಗೆ ಅಂಕದ ಮಂಗಾರತಿಯನ್ನು ಎತ್ತಲೇಬೇಕು. ಹುಲಿಗಳಿಗೆ ಮೆಚ್ಚಲೇಬೇಕು. ಭದ್ರ, ಈ ನಿನ್ನ ಬಂಡದ ರೆಕ್ಕೆ ಮನೆಯಿಂದ ಹೊರಬಂದು ನಾಯಿಯಂತೆ ಬೀದಿ ಬೀದಿ ತಿರುಗುತ್ತಿರುವ ಪರಿಸ್ಥಿತಿ ನಿನಗೆ ಬಂದರು ನಿನ್ನ ಸೊಕ್ಕು ಇನ್ನೂ ಉಳಿದಿಲ್ಲವೇ? ನೋಡು ಭದ್ರ, ನೀನು ಇನ್ನು ಮುಂದೆ ನಮ್ಮ ಜೊತೆ ಬಂದು ಬಿಟ್ಟರೆ ಈ ಕಲಿಯುಗಕ್ಕೆ ನಾವೇ ತ್ರಿಮೂರ್ತಿಗಳ. ಭದ್ರ, ನೀನು ತುಂಬಾ ಒಳ್ಳೆಯವರು. ಒಬ್ಬರು ಮಾಡಿದ ತಪ್ಪಿಗಾಗಿ ಯಾರೊಬ್ಬರ ಶಿಕ್ಷೆ ಅನುಭವಿಸಬೇಕೆಂದು ವ್ಯಥೆ ಉಂಟಾಗುತ್ತದೆ. ಭದ್ರ, ವ್ಯಥೆ ಉಂಟಾಗುತ್ತದೆ. ನಿಮ್ಮಂತ ಒಳ್ಳೆಯವರಿಗೆ ವ್ಯಥೆ ಆಗುವುದೆಂದರೆ ಮಾತು. ಮಾಡಬಾರದ ಕುತಂತ್ರ ಮಾಡಿ ಮೇಲೆ ಮುದುಳಿತರ ಕಣ್ಣೀರು ಸುರಿಸುವುದನ್ನು ತುಂಬಾ ಚೆನ್ನಾಗಿ ಅಭಿನಯ ಮಾಡುತ್ತೀರಿ ಅಲ್ಲವೇ? ಹಿಂದಿನದನ್ನು ಮರೆತು ಬಿಡು ಭದ್ರ. ನಿನಗೆ ಬಂದೊಡಗಿದ ಅವಮಾನ ಮರ್ಯಾದೆಗೆ ನನ್ನ ಮಗಳು ಕಾರಳಾದಳೆಂಬ ಬಾಯಿನಿಂದ ಹೇಳಲು ಬಂದಿರುವೆ. ಬಾಯಿ ಮುಚ್ಚದೆ ದಶಕಂಠ, ಮಾಡುವರೆಲ್ಲ ಮಾಡಿ ಈಗ ಒಳ್ಳೆಯವನಾಗಲು ಬಂದಿರುವೆಯ. ಒಂದು ಮಾತು ನೆನಪಿಟ್ಟುಕೋ ದಶಕಂಠ, ನಾಯಿ ಮನೆಯನ್ನು ಕಾದರೆ ನಾಲಿಗೆ ಮನೆತನ ಮರ್ಯಾದೆಯನ್ನು ಕಾಯುತ್ತದೆ ಎಂಬುದನ್ನು ಎಚ್ಚರವಿರಲಿ. ದಶಕಂಠ, ಈ ಸುತ್ತ ಹಳ್ಳಿಗಳಲ್ಲಿ ನಮ್ಮ ಧರ್ಮವಂತರ ಮನೆತನ ಎಂತದ್ದು ಎಂದು ಇಡೀ ಈ ಸಮಾಜಕ್ಕೆ ಗೊತ್ತು. ಬಡವರು, ದೀನ ದಲಿತರು, ರೈತಾಪಿ ಜನಗಳಿಗೆ ನ್ಯಾಯ ಅನ್ಯಾಯ ಹೇಳುವ ಧರ್ಮಪೀಠದ ಮನೆ. ಅಂತಹ ಮನೆತನದ ನೆಮ್ಮದಿಯನ್ನು ಹಾಳು ಮಾಡಿದ ಕಟುಕ ನೀನು. ಹೇ ದಶಕಂಠ, ಇನ್ನು ಮುಂದೆ ಉಳಿದಿರುವ ಆ ಮನೆತನದ ಮರ್ಯಾದೆಯ ಮೇಲೆ ಹೇಳದಿರಲಿ ನಿನ್ನ ಕೆಟ್ಟ ಕಣ್ಣು ತಿಳಿಯುತ್ತೆ. ನೀವು ತಿಳಿದುಕೊಂಡಂತೆ ಈ ಸಾಹುಕಾರ ಇನ್ನು ಅಂತ ಸಣ್ಣ ಬುದ್ಧಿ ಮಟ್ಟಕ್ಕೆ ಇಳಿದಿಲ್ಲ. ಒಮ್ಮೆ ಒಂದ್ ಮಾತು ಕೊಟ್ರ ಒಳ್ಳೆ ಕೆಲ್ಸಕ್ಕೆ ಹೋದಲ್ರಿ. ನೀವು ಎಂತವರು, ನಿಮ್ಮ ಗುಣ ಎಂತವು, ನಿಮ್ಮ ರೀತಿ ನೀತಿಗಳು ಎಂತವು ಎಂದು ಈಗ ಹುಟ್ಟಿದ ಕೂಸಿಗೂ ಗೊತ್ತಿದೆ.
ಅಷ್ಟೇ ಅಲ್ಲ, ನೀವು ಉಚ್ಚೆಯಲ್ಲಿ ಮೀನು ಹಿಡಿಯುವ ಪಾಪದ ಪ್ರಾಣಿಗಳು ಎನ್ನುವುದು ಅಷ್ಟೇ ಸತ್ಯ. ಹೇ ಗುಣವಂತ, ನೀವು ದೊಡ್ಡವರು, ದೊಡ್ಡ ಗುಣದವರೆಂದು ಮರ್ಯಾದೆ ಕೊಟ್ಟರೆ ಮತ್ತೆ ಬಂದು ನನಗೆ ಮತ್ತೆ ಹೇಳುವ ಕೆಲಸ ಮಾಡುತ್ತಿದ್ದೀರಾ? ನೋಡು ದಶಕಂಠ, ಈ ಗುಣವಂತ ನಿರಪರಾಧಿಗಳಿಗೆ ಎಂದು ಅಪರಾಧಿ ಎಂದು ಪಟ್ಟ ಕಟ್ಟಿಲ್ಲ. ಸತ್ಯದಿಂದ ನಡೆದವರಿಗೆ ಎಂದೂ ಅನ್ಯಾಯದ ಪಟ್ಟವನ್ನು ಕಟ್ಟಿಲ್ಲ. ಹೇ ದಶಕಂಠ, ಒಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೊಂಡು ಕೇಳು. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿದ್ದೇನೆ ಎಂದು ಬೀಗಿದರೆ ಅದೇ ಚಪ್ಪಲಿಯು ನಾನು ನಿನ್ನನ್ನೇ ಹೊತ್ತಿದ್ದೇನೆ ಎಂದು ಬೀಗಿದ್ದೇನೆ ಎನ್ನುವ ಮಾತನ್ನು ತಿಳಿದುಕೊಂಡು ಬದುಕುವ ಕಲೆ. ಬದುಕು ಬದುಕು ಎಂಬ 3 ಅಕ್ಷರದ ವಜ್ರದ ಸಿಂಹಾಸನ ಮೇಲೆ ಕುಳಿತು ಈ ನಾಡ ಜನರನ್ನು ನನ್ನ ಅಳತೆ ಕೋಲು ಮಾಡಿ ಇಟ್ಟುಕೊಂಡಿರುವ ನನಗೆ ಬದುಕುವ ಪಾಠ ಕಲಿಸುತ್ತಿರುವ ಯಾವ ಗುಣವಂತ? ಈ ಭದ್ರನನ್ನು ಇನ್ನೊಂದು ಸಾರಿ ಕೇಳಿ ನೋಡುತ್ತೇನೆ. ಒಪ್ಪದಿದ್ದರೆ ಇವನ ಬುಡಕ್ಕೆ ಕೈ ಹಚ್ಚುತ್ತೇನೆ. ನರಲೋಕದ ದಶಕಂಠ, ನೀನು ನನ್ನ ಬುಡಕ್ಕೆ ಕೈ ಹಾಕುವ ತನಕ ನಾನೇನು ಸುಮ್ಮನೆ ನಿಂತಿರುವಂತ ತಿಳಿದುಕೊಂಡೇನೆ. ಇನ್ನು ಮುಂದೆ ನೋಡ್ತಾ ಇರು ದಶಕಂಠ, ಈ ಪಾತ್ರನ ರುದ್ರ ಅವತಾರವನ್ನು ನಿನ್ನ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೆ ಚಂಡು ಹೊಡೆದು ಪ್ರತಿ ಸವಾಲಿನಾಗಿರುತ್ತೇನೆ. ಎತ್ತರ ಬರಲಿ, ಎತ್ತರ. ಅದು ಈ ದಶಕಂಠನಿಗೆ ಶರವೇಗದಿಂದ ಸಾಗುತ್ತಿರುವ ಮಾಯ ಮೃಗವನ್ನು ತಡೆದು ನಿಲ್ಲಿಸುತ್ತಿರುವ ಭದ್ರ. ಮುಂದೆ ಅರಿತು ನೋಡು ಈ ದುಷ್ಟ ದಶಾವತಾರನ ದಶಕಂಠನ ಕೃತ್ಯಗಳನ್ನ. ಹೋಗು ಹೋಗು ದಶಕಂಠ, ಹೋಗು. ಇಷ್ಟು ದಿನ ಕೇವಲ ಕುಸ್ತಿ ಕಣದಲ್ಲಿ ಎದುರಾಳಿಯನ್ನು ಸೆದೆ ಬಿಡಿದು ಬೇಸರವಾಗಿತ್ತು. ನಿನ್ನಂತ ಎದುರಾಳಿಗಳೇ ಬೇಕು ಈ ಭದ್ರನಿಗೆ. ಮೋಸವ ತುಂಬಿ ತುಳುಕುತ್ತಿರುವ ಈ ಕಲಿಯುಗದಲ್ಲಿ ನಿನ್ನನ್ನು ಮೋಸದಿಂದಲೇ ಬೀದಿ ಹೆಣ ಮಾಡದಿದ್ದರೆ ನನ್ನ ಹೆಸರು ಚಲದಂಕಮಲ್ಲ, ಭದ್ರನೇ ಅಲ್ಲ. ಭದ್ರ, ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ. ಸೋಲು ಗೆದ್ದವರೇ ಸಾಧಕರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಂಕರನಂತೆ ಅಂದ ಚಂದಕ್ಕೆ ಮನಸೋತು ಪ್ರೀತಿಯ ಬಲೆಯಲ್ಲಿ ಬಿದ್ದು ಬಂದು ಮರುಗದಿರು ಈ ಸ್ವಾರ್ಥ ಲೋಕದಲ್ಲಿ. ಹಾ ಭದ್ರ, ನಾನು ನಿನಗೆ ಹೇಳೋದನ್ನೇ ಮರೆತು ಬಿಟ್ಟಿದ್ದೆ. ಏನು ಹೇಳಿ ಮಾಮ? ನಾಳೆ ನಾನು ಉತ್ತರ ಭಾರತದ ದೇವಸ್ಥಾನಕ್ಕೆ ಹೊರಟಿದ್ದೇನೆ ದರ್ಶನಕ್ಕೆಂದು. ನಾಳೆ ಹೋಗುವಾಗ ಶಿವು, ಶಂಕರ ಮತ್ತು ಶಿವಂತಿಯನ್ನು ಭೇಟಿಯಾಗಿ ಹೋಗುತ್ತೇನೆ. ನಡೆಯಪ್ಪ, ನಮ್ಮ ಮನೆಗೆ ಹೋಗೋಣ. ಆಯ್ತು, ಬನ್ನಿ ಮಾಮ.